ಗೆಳೆಯರೇ, ಇತ್ತೀಚೆಗೆ ಬಾಂಗ್ಲಾದೇಶದಿಂದ ಬಹಳ ಮುಖ್ಯವಾದ ಹಾಗೂ ಆತಂಕಕಾರಿ ಸುದ್ದಿ ಹೊರಬಿದ್ದಿದ್ದು ಇಡೀ ಪ್ರಪಂಚದ ಗಮನವನ್ನ ಸೆಳೆದಿದೆ. ಈ ಸುದ್ದಿ ಯಾಕಿಷ್ಟೊಂದು ಆಘಾತಕಾರಿಯಾಗಿದೆ ಅಂದ್ರೆ, ಬಾಂಗ್ಲಾದೇಶದಲ್ಲಿ ಈಗ ಸುಮಾರು 635 ವರ್ಷಗಳ ನಂತರ ಜಿಜಿಯಾ ಟ್ಯಾಕ್ಸ್ನ ಪುನರುತ್ಥಾನಗೊಂಡಿದೆ. ಬಾಂಗ್ಲಾದೇಶದಲ್ಲಿ ಈ ದೊಡ್ಡ ಮಾಹಿತಿಯು ಬಂದಿದ್ದು ಅಲ್ಲಿ 635 ವರ್ಷಗಳ ನಂತರ ಈ ಜಿಜಿಯಾ ಟ್ಯಾಕ್ಸ್ ಮರಳಿ ಬಂದಿದೆ. ಹೌದು ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಅದನ್ನು 21ನೇ ಶತಮಾನದಲ್ಲಿ. ಇದನ್ನು ಕೇಳಿದಾಗ ನೀವು ಯೋಚನೆ ಮಾಡ್ತಾ ಇರಬಹುದು, ಶತಮಾನಗಳ ಹಿಂದೆಯೇ ರದ್ದಾದ ಈ ಕಾನೂನನ್ನ 21ನೇ ಶತಮಾನದಲ್ಲಿಯೂ ಅಳವಡಿಸಲಾಗುತ್ತಿದೆನಾ? ಇದೊಂದು ಅಚ್ಚರಿಯ ಸಂಗತಿಯಾಗಿದೆ ಅಂತ. ಯಾಕಂದ್ರೆ ಈ ಜಿಜಿಯಾ ಟ್ಯಾಕ್ಸ್ ಅನ್ನ ಮುಸ್ಲಿಮರ ಆಳ್ವಿಕೆಯಲ್ಲಿ ಮುಸ್ಲಿಮರಿಲ್ಲದವರ ಮೇಲೆ ಹೇರಲಾಗುತ್ತಿತ್ತು. ಆದರೆ ಇವತ್ತಿನ ಯುಗದಲ್ಲಿ ಮತ್ತೆ ಇದು ಜಾರಿಯಾಗಲು ಕಾರಣ ಏನಿರಬಹುದು? ಇದರ ಹಿಂದಿನ ವಿಶೇಷ ಉದ್ದೇಶವೇನು? ಹಾಗೂ ಮುಖ್ಯವಾಗಿ ಹಿಂದೂಗಳ ಮೇಲೆ ಈ ರೀತಿಯ ಟ್ಯಾಕ್ಸ್ ಅನ್ನ ಯಾಕೆ ವಿಧಿಸಲಾಗುತ್ತಿದೆ? ಬನ್ನಿ ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ದೊಡ್ಡ ಸಮಸ್ಯೆಯಾಗಿ ಬದಲಾಗುತ್ತಿರುವ ಈ ಇಡೀ ಘಟನೆಯನ್ನ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಆದರೆ ಈ ವಿಡಿಯೋದಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ಬಾಂಗ್ಲಾದೇಶದ ಹಿಂದೂ ಸಹೋದರರ ಸುರಕ್ಷತೆಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ 10 ಜನರಿಗಾದರೂ ಶೇರ್ ಮಾಡಿ. ಯಾಕಂದ್ರೆ ಅವರ ಈ ಸ್ಥಿತಿಯ ಬಗ್ಗೆ ಹೆಚ್ಚಿನ ಜನರು ಕೂಡ ತಿಳಿದುಕೊಳ್ಳಬಹುದು. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಇದನ್ನ ನೆನಪಿನಲ್ಲಿಡಿ, ಜೈ ಹಿಂದ್ ಅಂತ ಹೇಳುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಗೆಳೆಯರೆ, 635 ವರ್ಷಗಳ ಹಿಂದೆ ಈ ಜಿಜಿಯಾ ಟ್ಯಾಕ್ಸ್ ಅನ್ನ ರದ್ದುಪಡಿಸಿದಾಗ ಮತ್ತೆ ಈ ಕಾನೂನು ಜಾರಿಗೆ ಬರ್ತದೆ ಅನ್ನೋದನ್ನ ಯಾರು ಭಾವಿಸಿರ್ಲಿಲ್ಲ. ಇವತ್ತು ಪ್ರಪಂಚದಾದ್ಯಂತ ಪ್ರಜಾಪ್ರಭುತ್ವ ಮತ್ತು ಸಮಾನತೆಯ ಬಗ್ಗೆ ಮಾತನಾಡುತ್ತಿರುವಾಗ ಬಾಂಗ್ಲಾದೇಶದಲ್ಲಿ ಈ ಹಳೆಯ ಕಾನೂನಿನ ಪುನರ್ಜೀವನವು ದೊಡ್ಡ ಆಶ್ಚರ್ಯವನ್ನುಂಟು ಮಾಡಿದೆ. 635 ವರ್ಷಗಳ ಹಿಂದಿನ ಈ ಕಾನೂನಿನ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ಆ ಸಮಯದಲ್ಲಿ ಮುಸ್ಲಿಂ ಸುಲ್ತಾನರ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿತ್ತು. ಆ ಕಾಲದಲ್ಲಿ ದೆಹಲಿ ಸುಲ್ತಾನರ ಸಿಂಹಾಸನದಲ್ಲಿದ್ದ ಅಲ್ಲಾವುದ್ದೀನ್ ಖಿಲ್ಜಿ ಮುಸ್ಲಿಂ ಅಲ್ಲದವರ ಮೇಲೆ ಜಿಜಿಯಾ ತೆರಿಗೆಯನ್ನು ವಿಧಿಸಿದ ಮೊದಲ ವ್ಯಕ್ತಿಯಾಗಿದ್ದನು. ಹಾಗೂ ನಂತರ 1389ರಲ್ಲಿ ಸಿಕಂದರ್ ಬುಟಕ್ಷನ್ ಅನ್ನೋನು ಕಾಶ್ಮೀರದಲ್ಲಿ ಅಧಿಕಾರಕ್ಕೆ ಬಂದಾಗ ಅವರು ಮುಸ್ಲಿಂ ಅಲ್ಲದವರ ಮೇಲೆ ತೆರಿಗೆಯನ್ನು ವಿಧಿಸಿದರು. ಇದು ಜಿಜಿಯಾಗೆ ಹೋಲುತ್ತಿದ್ದು, ಆ ಅವಧಿಯಲ್ಲೇ ಗುಜರಾತಿನ ಒಂದು ಭಾಗವನ್ನು ಆಳಿದ ಅಹ್ಮದ್ ಶಾ ಮುಸ್ಲಿಮೇತರರ ಮೇಲೆ ಅವರ ಧರ್ಮದ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸಿದನು. ಮೊಘಲ ಸುಲ್ತಾನರನ್ನ ಬಲಪಡಿಸಿದ ನಂತರ ಅಕ್ಬರ್ ಜಿಜಿಯಾ ವ್ಯವಸ್ಥೆಯನ್ನು ರದ್ದುಗೊಳಿಸಿದನು. ಆದರೆ 1679ರಲ್ಲಿ ಔರಂಗಜೇಬ್ ಮತ್ತೊಮ್ಮೆ ಈ ಜಿಜಿಯಾ ಟ್ಯಾಕ್ಸ್ ಅನ್ನ ಅಳವಡಿಸಿದನು. ಈಗ ಅದೇ ಜಿಜಿಯಾ ತೆರಿಗೆಯನ್ನ ಬಾಂಗ್ಲಾದೇಶದ ಹಿಂದೂಗಳ ಮೇಲೂ ಹೇರಲಾಗಿದೆ. ಒಂದು ಕಾಲದಲ್ಲಿ ಭಾರತದ ಭಾಗವಾಗಿದ್ದ ಈ ಬಾಂಗ್ಲಾದೇಶ ಈಗ ಸ್ವತಂತ್ರ ರಾಷ್ಟ್ರವಾಗಿದೆ. ಆದರೆ ಅಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಜ್ವಲಂತ ಉದಾಹರಣೆಯಾಗಿದೆ. ಕಳೆದ ಕೆಲವು ದಿನಗಳಿಂದ ಬಾಂಗ್ಲಾದೇಶದಲ್ಲಿ ನಡೆದಿರುವ ಘಟನೆಗಳು ಇಡೀ ವಿಶ್ವದ ಗಮನ ಸೆಳೆದಿದ್ದು, ಹಿಂದೂಗಳ ಮೇಲಿನ ದೌರ್ಜನ್ಯದ ಘಟನೆಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇವೆ. ಇತ್ತೀಚೆಗೆ ಬಾಂಗ್ಲಾದೇಶದ ವಿವಿಧ ಭಾಗಗಳಲ್ಲಿ ಹಿಂದೂಗಳ ಮನೆಗಳಿಗೆ ಬೆಂಕಿ ಹಚ್ಚುವ ಘಟನೆಗಳು ನಡೆದಿದ್ದು, ಅಲ್ಲಿನ ಬದುಕು ಈಗ ಅವರಿಗೆ ಅಸಹನೀಯವಾಗುತ್ತಿದೆ. ಶತಮಾನಗಳಿಂದ ಅಲ್ಲಿ ವಾಸಿಸುತ್ತಿರುವ ಹಿಂದೂಗಳು ಈಗ ತಮ್ಮ ಸ್ವಂತ ಭೂಮಿಯಲ್ಲಿ ವಾಸಿಸುವುದಕ್ಕಾಗಿ ಕಷ್ಟಪಡುತ್ತಿದ್ದಾರೆ. ಬಾಂಗ್ಲಾದೇಶದ ಹಿಂದೂ ಬಹುಸಂಖ್ಯಾತ ಪ್ರದೇಶದಲ್ಲಿನ ಹಿಂಸಾಚಾರವು ಅಲ್ಲಿನ ನಿವಾಸಿಗಳನ್ನ ಅಸುರಕ್ಷಿತವಾಗಿಸಿದೆ. ಅಲ್ಲಿ ಸಕ್ರಿಯವಾಗಿರುವ ಮೂಲಭೂತವಾದಿ ಗುಂಪುಗಳು ಈಗ ಪ್ರೊಟೆಕ್ಷನ್ ಮನಿಯಾಗಿ ಹಿಂದೂಗಳಿಂದ ಜಿಜಿಯಾ ತೆರಿಗೆಯನ್ನ ಕೇಳುತ್ತಿದೆ. ಅವರು ತಮ್ಮ ಅಸ್ತಿತ್ವದ ಬಗ್ಗೆ ಚಿಂತಿಸುವಂತೆ ಮಾಡುತ್ತಿದ್ದಾರೆ. ಇದು ಕೇಳುವುದಕ್ಕೆ ಬಹಳ ಹಳೆ ಕಾಲದ ಮಾತು ಅಂತ ಅನಿಸ್ತಾ ಇರಬಹುದು. ಆದರೆ ಸತ್ಯವೆಂದರೆ ಇಂದಿನ ಆಧುನಿಕ ಯುಗದಲ್ಲಿ ಈ ಅನಿಷ್ಟ ಪದ್ಧತಿ ಮತ್ತೆ ಜೀವಂತವಾಗಿದೆ. ಈ ಮೂಲಭೂತವಾದಿಗಳು ಒಂದು ವೇಳೆ ಹಿಂದೂಗಳು ಹಣ ಕೊಡದಿದ್ದರೆ ಅವರ ಆಸ್ತಿ, ಭೂಮಿ, ಪ್ರಾಣಕ್ಕೂ ಅಪಾಯ ಎದುರಾಗಬಹುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಕಳೆದ ಕೆಲವು ದಿನಗಳಲ್ಲಿ ಹಿಂದೂಗಳ ಕಡೆಯಿಂದ ಪ್ರೊಟೆಕ್ಷನ್ ಮನಿ ಕೇಳುವ ಘಟನೆಗಳು ವೇಗವಾಗಿ ಹೆಚ್ಚುತ್ತಿವೆ. ಹಿಂದೂಗಳು 5 ಲಕ್ಷ ಟಾಕಾ ಕೊಡದಿದ್ದರೆ ಅವರ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗುವುದು, ಅವರ ಮನೆಗಳನ್ನು ಸುಟ್ಟು ಹಾಕಲಾಗುವುದು ಹಾಗೂ ಅವರ ಜೀವಕ್ಕೂ ಅಪಾಯವಿದೆ ಅನ್ನೋದನ್ನ ಈ ಮೂಲಭೂತವಾದಿ ಜಮಾತ ಸ್ಪಷ್ಟಪಡಿಸಿದೆ. ಇಂತಹ ಬೆದರಿಕೆ ಸಂದೇಶಗಳು ಅಲ್ಲಿನ ಹಿಂದೂಗಳನ್ನ ತೀವ್ರ ಭಯದಲ್ಲಿ ಸಿಲುಕಿಸಿದೆ. ಬಾಂಗ್ಲಾದೇಶದ ವಿವಿಧ ಭಾಗಗಳಲ್ಲಿ ಅವರು ತಮ್ಮ ದೇಶದಲ್ಲಿ ಅಪರಿಚಿತರಂತೆ ಭಾವಿಸುತ್ತಿದ್ದಾರೆ. ವಿಶೇಷವಾಗಿ ಠಾಕೂರ್ಗಾವ್ನಲ್ಲಿ ಹಿಂದೂಗಳ ಮನೆಗಳನ್ನು ಸುಡುವ ಘಟನೆಗಳು ಮುಂದೆ ಬಂದಿದ್ದು, ಇಲ್ಲಿ ಪರಿಸ್ಥಿತಿ ಎಷ್ಟೊಂದು ಹದಗೆಟ್ಟಿದೆ ಅಂದ್ರೆ ಈ ಜನರು ಒತ್ತಡದಲ್ಲಿ ತಮ್ಮ ಮನೆಗಳನ್ನ ಬಿಡುವುದಕ್ಕೆ ರೆಡಿಯಾಗಿದ್ದಾರೆ. ಬಾಂಗ್ಲಾದೇಶದ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಪರಿಸ್ಥಿತಿಯನ್ನ ಇನ್ನಷ್ಟು ಸಂಕೀರ್ಣಗೊಳಿಸಿವೆ. ಆಗಸ್ಟ್ನಲ್ಲಿ ನಡೆದ ಈ ದಂಗೆಯ ನಂತರ ಅಲ್ಲಿನ ಸರ್ಕಾರವು 3 ದಿನಗಳ ಕಾಲ ನಿಷ್ಕ್ರಿಯವಾಗಿತ್ತು.
ಈ ಸಮಯದಲ್ಲಿ ಬಾಂಗ್ಲಾದೇಶದ ವಿವಿಧ ಭಾಗಗಳಲ್ಲಿ ಲೂಟಿ, ಕೊಲೆ, ಅತ್ಯಾಚಾರ ಮತ್ತು ದೇವಾಲಯಗಳನ್ನು ಧ್ವಂಸ ಮಾಡುವ ಘಟನೆಗಳು ಮುಂದೆ ಬಂದಿವೆ. ಈ ರಾಜಕೀಯ ಅಸ್ಥಿರತೆಯಿಂದಾಗಿ ಅಲ್ಲಿನ ಹಿಂದೂ ಸಮುದಾಯಕ್ಕೆ ಭಾರಿ ನಷ್ಟವಾಗಿದೆ. ಹೊಸ ಸರ್ಕಾರವು 3 ದಿನಗಳಲ್ಲಿ ಪರಿಸ್ಥಿತಿಯನ್ನು ಸುಧಾರಿಸುವುದಾಗಿ ಭರವಸೆ ನೀಡಿತ್ತು. ಆದರೆ ಇಡೀ ಬಾಂಗ್ಲಾದೇಶದಲ್ಲಿ ಇನ್ನೂವರೆಗೂ ಯಾವುದೇ ನಿರ್ದಿಷ್ಟ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ವಿಶೇಷವಾಗಿ ಠಾಕೂರ್ಗಾಂವ್ನಲ್ಲಿ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂದರೆ ಅಲ್ಲಿನ ಜನರು ತಮ್ಮ ಜೀವದ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಈ ಅಮಾನುಷ ಕೃತ್ಯಗಳ ಬಗ್ಗೆ ಭಾರತದಲ್ಲೂ ಕೂಡ ತೀವ್ರ ಕಳವಳ ವ್ಯಕ್ತವಾಗುತ್ತಿದೆ. ಈ ವಿಚಾರವಾಗಿ ದೇಶದ ವಿವಿಧ ನಗರಗಳಲ್ಲಿ ಪ್ರತಿಭಟನೆಗಳು ನಡೆಯುತ್ತಿದ್ದು, ಬಾಂಗ್ಲಾದೇಶಿ ಹಿಂದೂಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ದನಿ ಎತ್ತುತ್ತಿದ್ದಾರೆ. ಆದಾಗ್ಯೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಕಿರುಕುಳ ನೀಡುತ್ತಿರುವ ಮೂಲಭೂತವಾದಿಗಳು ಇದನ್ನು ತಮ್ಮ ಯಶಸ್ಸು ಎಂದು ಪರಿಗಣಿಸುತ್ತಿದ್ದಾರೆ. ಬಾಂಗ್ಲಾದೇಶಿ ಹಿಂದೂಗಳಿಗೆ ಇದು ತುಂಬಾ ಕಷ್ಟದ ಸಮಯ ಆಗಿದ್ದು, ಅವರು ತಮ್ಮ ದೇಶದಲ್ಲಿ ಅಸುರಕ್ಷಿತರಾಗಿದ್ದಾರೆ. ಅವರ ಜಮೀನು, ಮನೆ, ಅಂಗಡಿಗಳು ಅಪಾಯದಲ್ಲಿವೆ. ಯಾವ ಜನರು ರಾಜಕೀಯ ಬದಲಾವಣೆಯನ್ನು ಸಂಭ್ರಮಿಸುತ್ತಿದ್ದಾರೆ, ಈ ಜನರೇ ಈಗ ಅವರ ದೊಡ್ಡ ಶತ್ರುಗಳಾಗಿದ್ದಾರೆ. ಈ ರೀತಿಯ ಘಟನೆಗಳು ಅಲ್ಲಿನ ಹಿಂದೂಗಳ ಮನಸ್ಸಿನಲ್ಲಿ ಆಳವಾದ ಕಳವಳ ಮತ್ತು ಭಯವನ್ನ ಹುಟ್ಟುಹಾಕಿವೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಘಟನೆಗಳು ಅಲ್ಲಿನ ಹಿಂದೂ ಸಮುದಾಯವನ್ನ ಅತ್ಯಂತ ದುರ್ಬಲ ಮತ್ತು ಅಸಹಾಯಕರನ್ನಾಗಿ ಮಾಡಿದೆ. ಈ ಜಿಜಿಯಾ ತೆರಿಗೆಯ ಪುನರ್ಜೀವನ ಮತ್ತು ಹಿಂದೂಗಳ ಮೇಲಿನ ದೌರ್ಜನ್ಯವು ಅಲ್ಲಿನ ಪರಿಸ್ಥಿತಿ ಎಷ್ಟು ನಿರ್ಣಾಯಕವಾಗಿದೆ ಅನ್ನೋದನ್ನ ಸಾಬೀತುಪಡಿಸಿದೆ. ಹಾಗೂ ಅಂತಾರಾಷ್ಟ್ರೀಯ ಸಮುದಾಯವು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಒಂದು ವೇಳೆ ಬಾಂಗ್ಲಾದೇಶ ಸರ್ಕಾರದ ವಿರುದ್ಧ ಈ ಅಂತಾರಾಷ್ಟ್ರೀಯ ಸಮುದಾಯವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೆ ಆಗ ಭಾರತವೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಇದರಿಂದ ಅಲ್ಲಿನ ಹಿಂದೂಗಳು ನ್ಯಾಯವನ್ನು ಪಡೆಯುವುದಕ್ಕಾಗಿ ಅಥವಾ ಸುರಕ್ಷಿತವಾಗಿರುವುದಕ್ಕಾಗಿ. ಆದಾಗ್ಯೂ ಗೆಳೆಯರೆ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಇನ್ನೂವರೆಗೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇನ್ನೂ ಈ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.